ಜಿಪಿಪಿ ಫಸ್ಟ್ ವ್ಯಾಲಿಡೇಷನ್ ನೆಕ್ಸ್ಟ್ ಇವೆರಡು ಆದ್ಮೇಲೆ ಅಪಾರೆಂಟಿಗೆ ಬರಬೇಕು. ಈ ಜಿಪಿಪಿ ಮತ್ತೆ ಚೇಂಜ್ ಮಾಡ್ಕೋಬಹುದು. ಯಾವುದು ಜಿಪಿಪಿ ಮತ್ತೆ ಚೇಂಜಸ್ ಮಾಡ್ಕೋಬಹುದು ಯಾವಾಗ ಅಂದ್ರೆ ವ್ಯಾಲಿಡೇಟ್ ಆಗಕ್ಕಿಂತ ಮುಂಚೆ. ವ್ಯಾಲಿಡೇಟ್ ಆದ್ಮೇಲೆ ಏನು ಓಪನ್ ಆಗಲ್ಲ, ಅಲ್ಲಿ ಕ್ಲೋಸ್ ಆಗುತ್ತೆ. ಕ್ಲಿಯರ್ ಆಯ್ತು ಸರ್ ಇದು? ಸೊ ಇದೆಲ್ಲ ಪ್ರೋಸೆಸ್ ಆದ್ಮೇಲೆ ಇದು ವ್ಯಾಲಿಡೇಷನ್ ಮುಗಿದ ಮೇಲೆ ನಾವು ಅಪಾರೆಂಟಿಗೆ ಬರಬೇಕಾಗುತ್ತೆ. ಸೊ ಇಲ್ಲಿ ಅಪಾರೆಂಟಿ ಜನರೇಟ್ ಆಗೋದು ಹೆಂಗ್ ಆಗಬೇಕು ಅಂದ್ರೆ, ಸೊ ಎರಡು ನೇಮು ಮ್ಯಾಚ್ ಆಗಿರ್ಬೇಕು. ಅಲ್ಲಿರೋ ನೇಮು ಇಲ್ಲಿರೋ ನೇಮು ಎರಡು ಮ್ಯಾಚ್ ಆಯ್ತು ಅಂದ್ರೆ ಮಾತ್ರ ಅಪಾರೆಂಟಿ ಜನರೇಟ್ ಆಗುತ್ತೆ. ಸೊ ಎರಡು ನೇಮ್ ಮ್ಯಾಚ್ ಆಗಲಿಲ್ಲ, ಅಪಾರೆಂಟಿ ಜನರೇಟ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಆಧಾರ್ ವ್ಯಾಲಿಡೇಷನ್ ಪ್ರೋಸೆಸ್ ಮುಗಿಸಿದ್ದೀರಾ ಅಂದ್ರೆ ಅಲ್ಲಿ ಮೂರು ಮ್ಯಾಚ್ ಆಗಿದೆ ಅಂತ ಅರ್ಥ. ಒಂದು ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್ ಮೂರು ಮ್ಯಾಚ್ ಆಗಿರುತ್ತೆ. ಸೊ ಕೂಡ ಕರೆಕ್ಟ್ ಆಗಿರುತ್ತೆ. ಇದು ಪೇಜ್ ಪ್ರಿಂಟ್ ತೆಗೆದು ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ತಕೊಂಡು ಮಾಡಬಹುದು. ಕಂಟ್ರೋಲ್ ಪಿ ಹೊಡೆದ್ರೆ ಇದು ಇಷ್ಟೇ ಬರುತ್ತೆ. ಎಲ್ಲ ಬರುತ್ತೆ. ಎಲ್ಲ ಸರಿ, ಕೆಳಗಿರೋ ಫುಲ್ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಬರುತ್ತೆ. ಎಲ್ಲ ಬರುತ್ತೆ. ಒಂದೇ ಸ್ಪೇಸ್, ಒಂದೇ ಚುಕ್ಕಿ ಇಷ್ಟೇ ಕರೆಕ್ಷನ್ ಮಾಡ್ಕೊಳಕ್ಕೆ ಅವಕಾಶ ನಿಮ್ಮಂತ ಕೊಟ್ಟಿದ್ದಾರೆ. ಇಲ್ಲಿ ವ್ಯಾಲಿಡೇಷನ್ಗೆ ಕಂಪ್ಲೀಟ್ ಕರೆಕ್ಷನ್ ಮಾಡ್ಕೋಬಹುದು. ಸೊ ಈ ಡಾಟಾದಲ್ಲಿ ಏನಾರ ತಿದ್ದಬೇಕು ಅಂದ್ರೆ, ಸೊ ನಿಮಗೆ ಒಂದು ಅವಕಾಶ. ಸೊ ಇಲ್ಲಿ ಸ್ಟೂಡೆಂಟ್ ಅಪ್ಡೇಟ್, ಸ್ಟೂಡೆಂಟ್ ನೇಮ್ ಇದೆ ನೋಡಿ, ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಅಂತ ಇದೆ. ಇಲ್ಲಿ ಅವಕಾಶ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 3 ತರ ಅವಕಾಶ ಕೊಟ್ಟಿದ್ದಾರೆ. ರಿಅರೇಂಜ್ ಆಫ್ ವರ್ಡ್ಸ್ ಇನ್ ನೇಮ್ಸ್. ಸೊ ಈ ತರ ರಿಅರೇಂಜ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ನೋಡ್ರಿ, ಮೋಹಿತ್ ಕುಮಾರ್ ಶರ್ಮಾ ಅಂತ ಇದೆ. ಸೊ ಇಂಟರ್ಚೇಂಜ್ ಮಾಡ್ಕೋಬಹುದು. ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರಬೇಕು. ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದ್ದು ಇಂಟರ್ಚೇಂಜ್ ಮಾಡ್ಕೋಬಹುದು. ಸೊ ಎರಡನೇ ಆಪ್ಷನ್ ಎರಡೇ ಲೆಟರ್ ಇದ್ದು, ಎರಡೇ ವರ್ಡ್ ಇದ್ದು, ಸೊ ಅದನ್ನು ಬೇಕಾದ್ರೆ ರೀಶಫಲ್. 3 ವರ್ಡ್ ಇದ್ರು ರೀಶಫಲ್ ಮಾಡಬಹುದು, 2 ವರ್ಡ್ ಇದ್ರು ರೀಶಫಲ್ ಮಾಡಬಹುದು. ಸೊ ಇಲ್ಲಿ ಇದನ್ನ ಕರೆಕ್ಷನ್ ಮಾಡಬಹುದು. ಸಿಂಗಲ್ ಲೆಟರ್ ಅನ್ನ ಕರೆಕ್ಷನ್ ಮಾಡಬಹುದು. ಒಂದು ಲೆಟರ್, ಈ ಉದಾಹರಣೆಗೆ ಕೆಲವು ಸತಿ ಸಿದ್ಧಾರ್ಥ ಇರುತ್ತೆ, ಸಿದ್ಧಾರ್ಥ ಇರುತ್ತೆ, PHA ಇರುತ್ತೆ. ಎ ಅನ್ನೋದನ್ನ ಆಡ್ ಮಾಡಬಹುದು ಅಥವಾ ಎ ಅನ್ನೋದನ್ನ ಡಿಲೀಟ್ ಮಾಡಬಹುದು. ಸೊ ಒಂದು ಲೆಟರ್ನ ಡಿಲೀಟ್ ಮಾಡಬಹುದು ಅಥವಾ ಆಡ್ ಮಾಡೋಕ್ಕೆ ಅವಕಾಶ ಇದೆ. ಇಷ್ಟು ಅವಕಾಶ ನಿಮ್ಮ ಹಂತಕ್ಕೆ ಬಿಟ್ಟಿದ್ದಾರೆ. ಸೊ ಇನ್ನು ಕಂಪ್ಲೀಟ್ ಅವಕಾಶ ನಮ್ಮ ಹಂತದಲ್ಲಿದೆ. ಸೊ ಆ ಮಗು ಕಂಪ್ಲೀಟ್ ಹೆಸರನ್ನ ಡಿಲೀಟ್ ಮಾಡಿ ಬೇರೆ ಹೆಸರನ್ನ ಅಲ್ಲಿಗೆ ಹಾಕೋಬಹುದು. ಬಟ್ ಆದ್ರೆ ಆ ಥರ ನಾವು ಮಾಡಲ್ಲ, ಬೇರೆ ಹೆಸರು ಹಾಕಲ್ಲ. ಸೊ ಅದೇ ಹೆಸರನ್ನೇ ಇನ್ಶಿಲ್, ಅದೇ ಹಿಂದೆ ಮುಂದೆ ಅಥವಾ ಇಲ್ಲ ಒಂದು ಉದ್ದ ಹೆಸರಿದ್ದು, ಅದೇನಾರ ಆಧಾರ್ ಕಾರ್ಡ್ ಅಲ್ಲಿ ಇತ್ತು ಅಂದ್ರೆ, ಶಾರ್ಟ್ ಇತ್ತು ಅಂದ್ರೆ ಟಿ ಅಂತ ಇತ್ತು, ತಳವಾರ ಟಿ ಇಂಥವು ಬೇಕಾದ್ರೆ ನಾವು ಮಾಡ್ಕೊಡ್ತೀವಿ. ನಮ್ಮ ಹಂತದಲ್ಲಿದೆ. ಸೊ ಅದಕ್ಕೆ ಫಸ್ಟ್ ಏನ್ ಮಾಡಬೇಕು, SIPS ಅಲ್ಲಿ ಆದಷ್ಟು ಪೇರೆಂಟ್ಸ್ ಪರ್ಮಿಷನ್ ಲೆಟರ್ ತಗೊಂಡು ಅವ್ರ ಆಧಾರ್ ಕಾರ್ಡ್, ಅಪ್ಡೇಟೆಡ್ ಆಧಾರ್ ಕಾರ್ಡ್ ಇಸ್ಕೊಂಡು, ಸೊ ನೀವು ಕರೆಕ್ಷನ್ ಮಾಡ್ಕೊಳ್ರಿ. ನೀವು ಕರೆಕ್ಷನ್ ಮಾಡಿದ್ಮೇಲೆ ಅದನ್ನ ನಾವು ನಿಮ್ಮ ಹಂತದಲ್ಲಿ ಒಂದು ಕವರಿಂಗ್ ಲೆಟರ್ ಹಾಕಿ BOR ಪರ್ಮಿಷನ್ಗೆ ಬರೀರಿ. BOR ಪರ್ಮಿಷನ್ ಬರೆದ ಮೇಲೆ ಅವರು ಅದೇ ಲೆಟರ್ನ ಪ್ರೈಮರಿಗೂ ಹಾಕ್ತಾರೆ. ಯಾವ ಶಾಲೆಯಿಂದ ಬಂದಿದೆ TC, ಆ ಶಾಲೆ ಪ್ರೈಮರಿ HM ಹಾಕ್ತಾರೆ. ಅಲ್ಲೂ ತಿದ್ದುಪಡಿ ಮಾಡ್ಕೊಂಡು, ಸೊ ನೀವು ಇಲ್ಲೂ ತಿದ್ದುಪಡಿ ಮಾಡ್ಕೊಳಕ್ಕೆ ಅವಕಾಶ ಇದೆ. ಯಾಕಂದ್ರೆ ಮದರ್ ಸ್ಕೂಲಿಂದನೇ ಆಗ್ಬೇಕು. ಸೊ ಆ ಮಗು ಮೂಲ ಶಾಲೆ ಎಲ್ಲಿ ಸೇರಿರ್ತಾನೋ ಅಲ್ಲಿಂದನೇ ಕರೆಕ್ಷನ್ ಆಗಿ ಬರಬೇಕು. ಒಂದೇ ಸತಿ ನೀವು ಮಾಡ್ಕೊಳಕ್ಕೆ ಬರಲ್ಲ. ಒಂದು ಲೆಟರ್ ಕರೆಕ್ಷನ್ ಮಾಡಿ ಇನ್ಸ್ಟ್ರಕ್ಷನ್ ಕನ್ನಡ ಇರೋದ್ರಿಂದ ಆಲ್ಮೋಸ್ಟ್ ಕನ್ನಡದ ಅಲ್ಲೂ ಒಂದು ಚಾನ್ಸ್ ಇದೆ. ಏನಂದ್ರೆ ಫಾರ್ ಎಕ್ಸಾಂಪಲ್ ಅಲ್ಲೇ ಇದೆ ಕುರುಬಸವರಾಜ್ C ಅಂತ ಒಂದ್ ಕಡೆ ಇರುತ್ತೆ. ಆ C ತಗೊಂಡ್ರೆ ಫಸ್ಟ್ ಇಟ್ಟರೆ ಸರಿ ಹೋಗ್ತಿರುತ್ತೆ. ಅದನ್ನ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲಿ ಈಗ ನೇಮ್ ಕುರುಬಸವರಾಜ್ C ಇದೆ ಅಂತ ಗೋ ಅಂತ ಪ್ರೆಸ್ ಮಾಡಿದ್ರೆ ಎಲ್ಲಾದ್ರೂ ಜನರೇಟ್ ಇದೆ. ಸೊ ಎಲ್ಲ ನೇಮು ಮ್ಯಾಚ್ ಇತ್ತು ಅಂದ್ರೆ ಅಪಾರೆಂಟಿ ಜನರೇಟ್ ಆಗೇ ಆಗುತ್ತೆ. ಸೊ ಯಾವ್ದಾರ ಈಗ ಯಾವ್ದೋ ಒಂದು ಕೇಸ್ ತಂದೆ ಹೆಸರು ಮ್ಯಾಚ್ ಆಗದೆ ಇರತಕ್ಕಂಥದ್ದು ಏನಾಗಿದೆ, ಸೊ ಬೇಕಾದ್ರೆ ಅಂಥದನ್ನ ಈಗ ಚೆಕ್ ಮಾಡಿ. ಸೊ ಯಾವ್ದು ಎಲ್ಲ ಮ್ಯಾಚ್ ಆಗಿದ್ದು, ತಂದೆ ಹೆಸರು ಮಾತ್ರ ಮ್ಯಾಚ್ ಆಗಿಲ್ಲ ಅಂದ್ರೆ ಅಂಥವ್ರು ಮಾತ್ರ ಕೊಡ್ರಿ. ಸೊ ಅದನ್ನ ಅವ್ರ ಮಾತಿನಲ್ಲೇ ಚೆಕ್ ಮಾಡೋಣ. ಸೊ ಇದು ಅಪಾರೆಂಟಿ ಜನರೇಟ್ ಏನು ಅದನ್ನ ಹೇಳೋ ಅವಶ್ಯಕತೆ ಏನಿಲ್ಲ. ಸೊ ಈಗ ನಾವು ಜನರೇಟ್ ಅಂತ ಕೊಟ್ಟ ತಕ್ಷಣ ನಿಮ್ಗಲ್ಲಿ ಕೇಳುತ್ತೆ ಕೆಳಗಡೆ. ಸೊ ಇಲ್ಲಿ ತಂದೆ ಹೆಸರು, ಇಲ್ಲಿ ಸೆಲೆಕ್ಟ್ ಕೇಳುತ್ತೆ ಫಾದರ್ ಮದರ್ ಲೀಗಲ್ ಗಾರ್ಡಿಯನ್. ಲೀಗಲ್ ಗಾರ್ಡಿಯನ್ ಅಂದ್ರೆ ಪಾಲಕ ಪೋಷಕರು. ಲೀಗಲ್ ಆಗಿ ದತ್ತು ತಗೊಂಡಿರೋರು ಅಂಥವ್ರು ಮಾತ್ರ ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ಬೇಡ. ಆ ಮಗುಗೆ ಯಾರು ಇಲ್ಲ, ಆರ್ಫನ್ ಮಗು. ಸೊ ಆ ಮಗುಗೆ ಲೀಗಲ್ ಆಗಿ ಯಾರ ವಿತ್ ಏನೋ ಅದೇನಿದೆಯಲ್ಲ ರಿಜಿಸ್ಟ್ರೇಷನ್ ಫಾರಮ್ ಇದೆಯಲ್ಲ, ರಿಜಿಸ್ಟ್ರೇಷನ್ ಮುಖಾಂತರ ತಹಸೀಲ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ. ಅದ್ರ ಮುಖಾಂತರ ಏನೋ ಲೀಗಲ್ ಗಾರ್ಡಿಯನ್ ಇದ್ರೆ ಮಾತ್ರ ಅಂತ ಅವ್ರಿಗೆ ಆಧಾರ್ ಕಾರ್ಡ್ ಹಾಕ್ಬೇಕು. ಕೆಲವು ಸತಿ ಏನ್ ಮಾಡ್ತಾರೆ, ಅಪ್ಪಂದು ಚಿಕ್ಕಪ್ಪಂದು ಅವ್ರ ಹೆಸರೆಲ್ಲ ಆಧಾರ್ ಕಾರ್ಡ್ ಅಲ್ಲಿ ಇದೆ. ಸೊ ಈ ತರ ಪ್ರಾಬ್ಲಮ್ಸ್ಗಳು ಬಹಳ ಇದೆ ನಮ್ಮಲ್ಲಿ. ಪೇರೆಂಟ್ಸ್ ಒಂದು ವೇಳೆ ಏನಾದರೂ ಇದಾಗಿ ಬರುತ್ತೆ, ನಿಮಗೆ ಸುಮ್ಮನೆ ಅಜ್ಜಿ ನೋಡ್ಕೊಳ್ತಿರ್ತಾರೆ ಸರ್, ಅಂಥವ್ರು ಯಾರಾದರೂ ಪೇರೆಂಟ್ಸ್ ಇರ್ತದಲ್ಲ ಆಧಾರ್ ಕಾರ್ಡ್ ಇದ್ರೆ ಅದನ್ನೇ ಹಾಕಿ ತೊಂದರೆ. ಸೊ ಇದರಲ್ಲಿ ನೆಕ್ಸ್ಟ್
ಸೆಲೆಕ್ಟ್ ಆಧಾರ್ ಇಲ್ಲಿ ಆಧಾರ್ ಪಾನ್ ಎಲ್ಲ ಯಾವ ತರ ಬೇಕಾದ್ರೆ ಕೇಳುತ್ತೆ. ನೀವು ಜಸ್ಟ್ ಆಧಾರ್ ಕಾರ್ಡ್ ಕೊಟ್ಟರೆ ಬೆಟರ್. ಯಾಕಂದ್ರೆ ಪಾನ್ ಕಾರ್ಡ್ ಅವೆಲ್ಲ ಕೇಳಿದ್ರೆ ಮತ್ತೆ ಅದನ್ನ ಫೈಲ್ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಚೂಸ್ ಫೈಲ್ ಕೇಳುತ್ತೆ. ಅದನ್ನ ನಾವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಬೇಕಾಗುತ್ತೆ. GPGR PDF So ನಲ್ಲಿ. ಅದೆಲ್ಲ ಬೇಡ. ಜಸ್ಟ್ ಆಧಾರ್ ಸೆಲೆಕ್ಟ್ ಮಾಡಿದ್ರೆ ಆಧಾರ್ ಪ್ರಕಾರನೇ ಆಧಾರ್ ನಂಬರ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಸೊ ಇಲ್ಲಿ ಪ್ಲೇಸ್ ಆಫ್ ಫಿಸಿಕಲ್ ಕನ್ಸೆಂಟ್ ಸೊ ಆಲ್ಮೋಸ್ಟ್ ಅಲ್ಲಿ ಯಾವ ಊರು ಆ ಹೆಸರು ಹಾಕಿದ್ರೆ ಆಯ್ತು. ಅಲ್ಲಿ ಯಾವ ಡೇಟ್ ಬೇಕಾದ್ರೆ ಹಾಕ್ಬೋದು. ತಗೊಳುತ್ತೆ. ಹಿಂದಿನ ಡೇಟ್ ಎಲ್ಲ ತಗೊಳುತ್ತೆ, ತೊಂದರೆ ಇಲ್ಲ. ಸೊ ಕಾರ್ಡ್ ಸಬ್ಮಿಟ್ ಕೊಟ್ಟರೆ ಇಲ್ಲಿ ಆಲ್ರೆಡಿ ಅವರು HM ನೇಮ್ ಬಂದಿರ್ತದೆ. ಸೊ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಅಲ್ಲಿ ಜನರೇಟ್ ಆಗುತ್ತೆ. ಪ್ರಾಬ್ಲಮ್ ಇಲ್ಲ. ಸರ್ ಅವತ್ತಿನ ಡೇಟ್ ಹಾಕ್ಬೋದಲ್ಲ ನಾವು ಯಾವ ಕರೆಕ್ಷನ್ ಏನ್ ತೊಂದರೆ ಇಲ್ಲ. ನೀವು ಯಾವ ಜನರೇಟ್ ಮಾಡಿದ್ರು ಅವತ್ತಿನ ಡೇಟ್ ಹಾಕೋದು ನಡೀತದೆ, ಹಿಂದಿನ ಡೇಟ್ ಹಾಕೋದು ನಡೀತದೆ. ಯಾವ ಡೇಟ್ ಆದ್ರೆ ತಗೊಳುತ್ತೆ, ತೊಂದರೆ ಇಲ್ಲ. ಅದು ಬೇರೆದಾಗ ಕಷ್ಟ ಆಗುತ್ತೆ. ಸೊ ಹಿಂದಿಂದೆಲ್ಲ ಡಾಟಾ ಓಪನ್ ಇದೆ, ತಗೋಬಹುದು, ತೊಂದರೆ ಇಲ್ಲ. ಅಲ್ಲ ಅದು ಮತ್ತೆ ಟೇಕ್ಸ್ ಟೈಮ್ ಇರೋದು ಹಾಕೋದು better. ಇರೋದು ಹಾಕ್ಬಿಡ್ರಿ ಅಷ್ಟೇ. ಇವತ್ತಿನ ಡೇಟ್ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಅಲ್ಲಿ ಅಪಾರ್ಟ್ ಜನರೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಯಾವಾಗ ನೀವೇನು ವ್ಯಾಲಿಡೇಷನ್ ಕಂಪ್ಲೀಟ್ ಆಗಿದ್ದು ಅದರಲ್ಲಿರೋ ಹೆಸರು ಪ್ಲಸ್ ನಿಮ್ಮ UDS ಡಾಟಾದಲ್ಲಿರೋ ಹೆಸರು ಎರಡೂ ಮ್ಯಾಚ್ ಆಗಿದ್ರೆ ಮಾತ್ರ ಅಲ್ಲಿ ಅಪಾರ್ಟಿ ಜನರೇಟ್ ಆಗುತ್ತೆ. ಇಲ್ಲ ಅಂದ್ರೆ ಜನರೇಟ್ ಆಗಲ್ಲ. ಈ ಥರದ ಒಂದು ಕೇಸ್ ಅವ್ರು ಹೇಳಿದ್ರು, ಬರ್ರಿ ಸರ್ ಯಾವುದು ನಿಮ್ದೇನಾ ಲಾಗಿನ್ ಆಗ್ಬರ್ರಿ. ಇಲ್ಲೇ ಲಾಗಿನ್ ಮಾಡಿ ಏನಾದ್ರೆ ಕೇಸ್ ಆಯ್ತು ಸರ್.